ನಾಳೆಯಿಂದ ಗೃಹಜ್ಯೋತಿ ಫಲಾನುಭವಿಗಳ ಪರಿಷ್ಕರಣೆ ಪ್ರಾರಂಭ ಆಗುತ್ತೆ. ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಮನೆ ಮನೆ ಪರಿಶೀಲನೆ ನಡೆಯಲಿದೆ. ಎಸ್ಕಾಂ ಸಿಬ್ಬಂದಿಯಿಂದ ಜುಲೈ 1ರಿಂದ ಈ ಪರಿಶೀಲನೆ ಆರಂಭ ಆಗ್ತಿರೋದು. ಮೀಟರ್ ರೀಡರ್ ಎಸ್ಕಾಂ ಸಿಬ್ಬಂದಿಯಿಂದ ಮನೆಗಳಿಗೆ ಭೇಟಿ ನೀಡಲಾಗುತ್ತೆ. ಅವರು ಪರಿಶೀಲನೆ ನಡೆಸುತ್ತಾರೆ. ಇನ್ನು ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸುತ್ತಾರೆ. ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರ, ಜಾತಿ ಪ್ರಮಾಣ ಪತ್ರ ತೋರಿಸಲು ತಾವೆಲ್ಲರೂ ತೋರಿಸಬೇಕಾಗುತ್ತೆ. ಮೀಟರ್ ರೀಡರ್ಗಳಿಂದ ಸ್ಥಳದಲ್ಲೇ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ನಾಳೆಯಿಂದಲೇ ಗೃಹಜ್ಯೋತಿ ಫಲಾನುಭವಿಗಳ ಪರಿಷ್ಕರಣೆ ಆರಂಭ ಆಗೋದು. ಎಲ್ಲಾ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಹೋಗಿ ಸಿಬ್ಬಂದಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೀಟರ್ ರೀಡರ್ ಎಸ್ಕಾಂ ಸಿಬ್ಬಂದಿಯಿಂದ ನೇರವಾಗಿ ಮನೆಗಳಿಗೆ ಭೇಟಿ ನೀಡಿ ಅಲ್ಲೇ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಇನ್ನು ಫಲಾನುಭವಿಗಳ ದಾಖಲೆ ಏನಿದೆ ಅವೆಲ್ಲವನ್ನೂ ಕೂಡ ತಾವು ಸಿಬ್ಬಂದಿಗೆ ತೋರಿಸಬೇಕಾಗತ್ತೆ. ಯಾವ್ಯಾವ ದಾಖಲೆ ಅನ್ನೋದಾದ್ರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರ, ಜಾತಿ ಪ್ರಮಾಣ ಪತ್ರ ತೋರಿಸಬೇಕಾಗುತ್ತೆ. ಇನ್ನು ಮೀಟರ್ ರೀಡರ್ಗಳಿಂದ ಸ್ಥಳದಲ್ಲೇ ಎಲ್ಲಾ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ. ನಾಳೆಯಿಂದ ಗೃಹಜ್ಯೋತಿ ಫಲಾನುಭವಿಗಳ ಪರಿಷ್ಕರಣೆ ಪ್ರಾರಂಭ ಆಗುತ್ತೆ. ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಮನೆ ಮನೆ ಪರಿಶೀಲನೆ ನಡೆಯಲಿದೆ. ಎಸ್ಕಾಂ ಸಿಬ್ಬಂದಿಯಿಂದ ಜುಲೈ 1ರಿಂದ ಈ ಪರಿಶೀಲನೆ ಆರಂಭ ಆಗ್ತಿರೋದು. ಮೀಟರ್ ರೀಡರ್ ಎಸ್ಕಾಂ ಸಿಬ್ಬಂದಿಯಿಂದ ಮನೆಗಳಿಗೆ ಭೇಟಿ ನೀಡಲಾಗುತ್ತೆ. ಅವರು ಪರಿಶೀಲನೆ ನಡೆಸುತ್ತಾರೆ. ಇನ್ನು ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸುತ್ತಾರೆ. ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರ, ಜಾತಿ ಪ್ರಮಾಣ ಪತ್ರ ತೋರಿಸಲು ತಾವೆಲ್ಲರೂ ತೋರಿಸಬೇಕಾಗುತ್ತೆ. ಮೀಟರ್ ರೀಡರ್ಗಳಿಂದ ಸ್ಥಳದಲ್ಲೇ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ನಾಳೆಯಿಂದಲೇ ಗೃಹಜ್ಯೋತಿ ಫಲಾನುಭವಿಗಳ ಪರಿಷ್ಕರಣೆ ಆರಂಭ ಆಗೋದು. ಎಲ್ಲಾ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಹೋಗಿ ಸಿಬ್ಬಂದಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೀಟರ್ ರೀಡರ್ ಎಸ್ಕಾಂ ಸಿಬ್ಬಂದಿಯಿಂದ ನೇರವಾಗಿ ಮನೆಗಳಿಗೆ ಭೇಟಿ ನೀಡಿ ಅಲ್ಲೇ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಇನ್ನು ಫಲಾನುಭವಿಗಳ ದಾಖಲೆ ಏನಿದೆ ಅವೆಲ್ಲವನ್ನೂ ಕೂಡ ತಾವು ಸಿಬ್ಬಂದಿಗೆ ತೋರಿಸಬೇಕಾಗತ್ತೆ. ಯಾವ್ಯಾವ ದಾಖಲೆ ಅನ್ನೋದಾದ್ರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರ, ಜಾತಿ ಪ್ರಮಾಣ ಪತ್ರ ತೋರಿಸಬೇಕಾಗುತ್ತೆ. ಇನ್ನು ಮೀಟರ್ ರೀಡರ್ಗಳಿಂದ ಸ್ಥಳದಲ್ಲೇ ಎಲ್ಲಾ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ.